ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ಶಾಪುರ ತಾಲೂಕಲ್ಲಿ ಫೇಮಸ್ ಆದಂಥ ದಿಗ್ಗಿ ಸಂಗಮೇಶ್ವರ ಪಲ್ಲಕ್ಕಿ ಉತ್ಸವ ಇದೆ. ಸೊ ಇವತ್ತು ಗರ್ಭಗುಡಿಯಿಂದ ಪಲ್ಲಕ್ಕಿ ಗದ್ದಿಗೆ ಮನೆಗೆ ತೊಗೊಂಡ್ಬರ್ತಾರೆ. ಅಂದರೆ ಗದ್ದಿಗೆ ಮನೆ ಏನಪ್ಪ ಅಂತಂದರೆ ಪಲ್ಲಕ್ಕಿ ಕೂಡುವ ಸ್ಥಳ ಗದ್ದಿಗೆ ಮನೆ ಅಂತ ಕರಿತಾರೆ ಊರನವರು. ಗದ್ದಿ ಮನೆಗಿಟ್ಟು ಅದಕ್ಕೆ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿ, ಸೊ ನಾಳೆ ಬೆಳಗ್ಗೆ ದೇವರು ಒಳಗೆ ಹೋಗುತ್ತೆ. ಸೊ ನಾಳೆ ಒಳಗೆ ಹೋಗ್ಬೇಕಂತಂದರೆ ಇವತ್ತೇ ಪಲ್ಲಕ್ಕಿ ತೊಗೊಂಬಂದು ಊರಲ್ಲಿ ಗದ್ದಿ ಮನೆ ಅಂತ ಇರುತ್ತೆ, ಆ ಗದ್ದಿ ಮನೇಲಿ ಇಟ್ಟರೆ ನಾವು ನಾಳೆ ಬೆಳಗ್ಗೆ ದೇವ್ರಿಗೆ ಹೋಗೋಕ್ಕಾಗೋದು, ಇಲ್ಲಾಂದರೆ ಆಗೋದಿಲ್ಲ. ಸೊ ಅದು ಊರಿನ ಪದ್ಧತಿ ಅಂತ ಹೇಳ್ಬೋದು. ಪಲ್ಲಕ್ಕಿ ಯಾವ ದೇವ್ರದಪ್ಪ ಅಂದರೆ ದಿಗ್ಗಿ ಸಂಗಮೇಶ್ವರದ್ದು ಪಲ್ಲಕ್ಕಿ. ದಿಗ್ಗಿ ಸಂಗಮೇಶ್ವರ ಅಂತ ತುಂಬ ಫೇಮಸ್ ದೇವರು, ತುಂಬ ಶಕ್ತಿ ಇದೆ ಆ ದೇವರಿಗೆ. ಸೊ ಅದ್ರದ್ದು ಪಲ್ಲಕ್ಕಿ. ಸೊ ಇವಾಗ ನಾವು ಅದೇ ಪಲ್ಲಕ್ಕಿನ ತೊಗೊಂಬರೋಕ್ಕೆ ಗರ್ಭಗುಡಿಗೆ ಹೋಗ್ತಾಯಿದ್ವಿ. ಇಡೀ ಊರು ಜನ ಹೋಗುತ್ತೆ ತೊಗೊಂಡು ಬರುವಾಗ ಪಲ್ಲಕ್ಕಿ ಉತ್ಸವ ಏನಂತಂದರೆ, ದೇವು ಪಲ್ಲಕ್ಕಿ ಹೊತ್ಕೊಂಡು ಒಳಗೆ ಹೋಗ್ತಾರೆ. ಒಂದು 10 ಊರಿನ ಜನ ಬರ್ತಾರೆ ಪಲ್ಲಕ್ಕಿ ಜೊತೆಗೆ. ಪಾದಯಾತ್ರೆ ಹೋಗ್ತಾರೆ. ಬರೋರು ಗಾಡಿ ಇದ್ದವರು ಗಾಡಿ ಮೇಲೆ ಬರ್ತಾರೆ, ಭಕ್ತರು ಪಾದಯಾತ್ರೆ ಹೋಗ್ತಾರೆ ಚಪ್ಪಲಿ ಇಲ್ಲದೆ. ಸೊ ಎಷ್ಟು ಕಿಲೋಮೀಟ್ರ್ ಹೋಗ್ತಾರೆ ಅಂದರೆ 50 ಕಿಲೋಮೀಟ್ರ್ ಆಗುತ್ತೆ ಹೋಗೋದು ಬರೋದು ಸೇರಿ. ಬ್ಲಾಗು ತುಂಬ ದೊಡ್ಡದಿರುತ್ತೆ, ಪಾರ್ಟ್ 1 ಪಾರ್ಟ್ 2 ಎಲ್ಲ ಬರ್ತಿರುತ್ತೆ. ಸೊ ಯಾರಾದರೂ ನೀವು ನನ್ನ ಚಾನಲ್ ಹೊಸ್ದಾಗಿ ಬಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡೋವಂತೂ ಮರೆಯೋಕೆ ಹೋಗ್ಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 3 ಪಾರ್ಟಲ್ಲಿ ಬರುತ್ತೆ ಈ ವಿಡಿಯೋ. ಸೊ ಎಲ್ಲರೂ ನೋಡಿರಿ. ಪಲ್ಲಕ್ಕಿ ಉತ್ಸವ ಜಾತ್ರೆ ಎಲ್ಲ ಇದೆ, ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡ್ಬೋದು ನೀವು ಇಲ್ಲಿ ಇಡೀ ಊರಿನ ಜನ ಬಂದಿದೆ ಪಲ್ಲಕ್ಕಿನ ಗದ್ದಿ ಮನೆಗೆ ತೊಗೊಂಡು ಹೋಗೋಕ್ಕೆ. ದಿಗ್ಗಿ ಸಂಗಮೇಶ್ವರ ಪಲ್ಲಕ್ಕಿ ಇದು ತುಂಬ ಪವರ್ಫುಲ್ ದೇವರು. ಇಡೀ ಶಾಪುರ ತಾಲೂಕಿಗೆ ಗೊತ್ತು ಈ ದೇವ್ರ ಬಗ್ಗೆ. ಎಲ್ಲಿ ಸ್ಕಿಪ್ ಮಾಡೋದೆ ನೋಡಿ. ಪಲ್ಲಕ್ಕಿ ಉತ್ಸವ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಎಲ್ಲಿ ನೋಡಿರಲ್ಲ ಆ ಥರ ಅಷ್ಟೊಂದು ಚೆನ್ನಾಗಿರುತ್ತೆ ಈ ಊರಲ್ಲಿ. ನಾನು ನಿಮ್ಗೆ ತೋರಿಸ್ತೀನಿ ಇಂಚು ನೀವು ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ವ, ಸೊ ಇದೇ ಪಲ್ಲಕ್ಕಿ ಅಂತಂದರೆ ಇದೆ. ಸೊ ಉತ್ತರ ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಗೊತ್ತು ಪಲ್ಲಕ್ಕಿ ಏನಂತಂದರೆ. ಸೊ ಯಾರನ್ನ ಹೊರಗಿನವರು ನೋಡ್ತಿದ್ರೆ ಈ ವಿಡಿಯೋನ, ಸೊ ಅವ್ರಿಗೋಸ್ಕರ ಹೇಳ್ತಿರೋದು. ನೋಡ್ರಿ, ನಮ್ಮ ಫ್ರೆಂಡ್ಸು ಕುಂತಿದ್ದಾರೆ ದೇವ್ರನ್ನ ಕರ್ಕೊಂಡು ಬರೋಕ್ಕೆ, ಅಲ್ಲಿಗೆ ಸಮೇತ ಬಂದಿದ್ದಾರೆ. ಪಲ್ಲಕ್ಕಿ ಹೊತ್ಕೊಂಡು ಹೋಗುವಾಗ ಯಾರೂ ಅಡ್ಡ ಬರಬಾರ್ದು. ಸೊ ಅಡ್ಡ ಬಂದರೆ ತಪ್ಪಾಗುತ್ತೆ. ನಾವೇ ಆಗಲಿ ಯಾರೇ ಆಗಲಿ ಅಡ್ಡ ಬರಬಾರ್ದು. ಸೊ ಆದರೂ ನಾವು ಕಷ್ಟಪಟ್ಟು ನಾನು ವಿಡಿಯೋ ಮಾಡೀನಿ ಹತ್ರದಿಂದ. ಸೊ ಎಲ್ಲಿ ಸ್ಕಿಪ್ ಮಾಡೋದೆ ನೋಡ್ರಿ. ಸೊ ನೋಡ್ಬೋದು ನೀವು ಇಲ್ಲಿ ಗುಡಿ ಎಷ್ಟೇ ಹೈಟ್ ಕಾಣ್ತಿದೆ ಅಂತ. 105 ಮೆಟ್ಲಿದೆ ಗುಡಿಗೆ. ಸೊ ಇಲ್ಲಿಂದ ಕೆಳಗಡೆ ತೊಗೊಂಡೋಗ್ಬೇಕು ಪಲ್ಲಕ್ಕಿನ. ಸೊ ಇಲ್ಲಿ ಬಂದು ಪೂಜೆ ಎಲ್ಲ ಆದಮೇಲೆ ಪಲ್ಲಕ್ಕಿನ ಗರ್ಭಗುಡಿಯಿಂದ ಎತ್ತೋಕ್ಕೆ ಆಗೋದು. ಸೊ ಪೂಜೆ ಎಲ್ಲ ನಡೀತಿದೆ. ಸೊ ಪೂಜೆ ಎಲ್ಲ ಮುಗೀತು. ಇವಾಗ ಪಲ್ಲಕ್ಕಿನ ಗದ್ದಿ ಮನೆಗೆ ತೊಗೊಂಡು ಹೋಗ್ತಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಪಲ್ಲಕ್ಕಿನ ತೊಗೊಂಡು ಬರ್ತಿದ್ದಾರೆ. ನೀವು ನೋಡಿ, ಪಲ್ಲಕ್ಕಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಲ್ಲಕ್ಕಿ ನೋಡೋಕ್ಕೆ. ನೀವು ನೋಡಿ.
ನೋಡ್ಬೋದು ನೀವು ಇಲ್ಲಿ ಗರ್ಭಗುಡಿಯಿಂದ ಗದ್ದಿ ಮನೆಗೆ ತೊಗೊಂಡೋಗಿ ಇಡೀ ಊರು ಜನ ಬಂದಿದೆ. ಇನ್ನು ಒಳಗೆ ಹೋಗೋ ಟೈಮಲ್ಲಿ ಜನಗಳು ನೋಡೋಕೆ 2 ಕಣ್ಣು ನೋಡೋಕ್ಕಲ್ಲ ಅಷ್ಟು ಜನಗಳು ಬಂದಿರ್ತಾರೆ. ಸೊ ಯಾವ ಒಳಗೆ ಹೋಗ್ತಾರೆ ಪಾದಯಾತ್ರೆಗೆ ಅಂದರೆ ಉರ್ಸುಗುಂಡಿ ಒಳಗೆ ಹೋಗ್ತಾರೆ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ರಿ ಪಲ್ಲಕ್ಕಿ ಹೊತ್ಕೊಂಡು ಓಡೋಗೋದು. ಸೊ 50 ಕಿಲೋಮೀಟ್ರು ಪಾದಯಾತ್ರೆ ಹೋಗೋದು ಇದೇ ಥರ ಓಡ್ಕೊಂಡೇ ಹೋಗಬೇಕು. ಸೊ ನೋಡ್ಬೋದು ನೀವು ಇಲ್ಲಿ ಊರು ಬರೋಣ ಮೆರವಣಿಗೆ ಸ್ವಲ್ಪ ಸ್ಲೋ ಮಾಡ್ತಾರೆ. ಈ ಬೇಡಿಕೆಯವರೆಲ್ಲ ಇರ್ತಾರೆ. ಸೊ ಕರೆಕ್ಟಾಗಿ ನೋಡಲಿ ಊರನ್ನು ಜನ ಪಲ್ಲಕ್ಕಿ ಅಂತ. ಸೊ ದರ್ಶನ ಎಲ್ಲ ಆಗಲಿ ಅಂತ ಸ್ವಲ್ಪ ನಿಧಾನ ತೊಗೊಂಡು ಹೋಗ್ತಾರೆ ಪಲ್ಲಕ್ಕಿನ. ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಬ್ಯಾನರಲ್ಲಿ, ಸೊ ಅದೇ ಸಂಘಮುತ್ತನ ಮೂರ್ತಿ. ನೀವು ಇಲ್ಲಿ ನೋಡ್ಬೋದು ಸಂಘಮುತ್ತ ಪಲ್ಲಕ್ಕಿಗೆ ವೆಲ್ಕಮ್ ಮಾಡೋಕ್ಕೆ ಏನು ಚಂದ ಅಲಂಕಾರ ಎಲ್ಲ ಮಾಡಿದ್ದಾರೆ ಊರನ್ನ ಅಂತ ನೀವು ನೋಡ್ಬೋದು. ಇಲ್ಲಿ ಎಲ್ಲ ಲೈಟ್ ಎಲ್ಲ ಹಾಕಿದ್ದಾರೆ ವೆಲ್ಕಮ್ ಮಾಡೋಕ್ಕೆ. ಸೊ ಪಲ್ಲಕ್ಕಿ ಊರೊಳಗಡೆ ಬರೋಣ ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ನಿಧಾನ.
ಸೊ ಅದು ಪಲ್ಲಕ್ಕಿ ಎಷ್ಟು ತೂಕ ಇದೆ ಅಂತ ಕೇಳಿದರೆ 6 ಕ್ವಿಂಟಲ್ಲು ತೂಕ ಹತ್ತತ್ರ ಬರುತ್ತೆ ಅಂತ ಹೇಳಿದ್ದಾರೆ. ಸೊ 6 ಕ್ವಿಂಟಲ್ನ ಹೊತ್ಕೊಂಡು ಮೆರವಣಿಗೆ ಮಾಡೋದು, ಹೊತ್ಕೊಂಡು ಪಾದಯಾತ್ರೆ ಹೋಗೋದು ಸುಮ್ಮನೆ ಸಣ್ಣ ಮಾತಲ್ಲ. ಸೊ ಸಂಘಮಿತ್ರ ತನ್ನ ಪಲ್ಲಕ್ಕಿ ಹೊರೋರಿಗೆ ತನ್ನ ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳಬೋದು. ಸೊ ಅಷ್ಟು ತೂಕ ಇರೋ ಪಲ್ಲಕ್ಕಿನ ಹೊತ್ಕೊಳ್ಳೋಕ್ಕೆ ಅಷ್ಟು ಸುಲಭದ ಮಾತಲ್ಲ. ಸೊ ಸಂಘಮಿತ್ರ ಶಕ್ತಿ ಕೊಟ್ಟಿದ್ದಕ್ಕೇ ಅವ್ರ ಪಲ್ಲಕ್ಕಿನ ಹೊತ್ಕೊಂಡು ಮೆರವಣಿಗೆ ಮಾಡೋದು. ತುಂಬ ಅಂದರೆ ತುಂಬ ಪವರ್ಫುಲ್ ದೇವರು. ಅಲ್ಲೇ ನಿಂತ್ರೆ ನಮ್ಮ ನಾಳೆ ಮೇಲೆ
ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ನೀವು ಫೋಕಸ್ ಲೈಟ್ ಹಾಕಿರೋದು ಮನೆ. ಸೊ ಅದೇ ಗದ್ದಿಗೆ ಮನೆ. ಪಲ್ಲಕ್ಕಿನ ಗದ್ದಿಗೆ ಮನೆಯಲ್ಲಿ ಇಟ್ಟು ಬೆಳಗ್ಗೆ ಇಲ್ಲಿಂದನೇ ಪಾದಯಾತ್ರೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಲ್ಲಕ್ಕಿ ಒಳಗೆ ಹೋಗ್ಬೇಕಪ್ಪ ಅಂತಂದರೆ ಗದ್ದಿಗೆ ಮನೆಯಿಂದನೇ ಹೋಗ್ಬೇಕು ಒಳಗೆ ಅಂತ ಊರಿನ ಪದ್ಧತಿ. ಸೊ ಆ ಪದ್ಧತಿ ಪ್ರಕಾರನೇ ಗರ್ಭಗುಡಿಯಿಂದ ಗದ್ದಿ ಮನೆಗೆ ಪಲ್ಲಕ್ಕಿ ತಂದಿಟ್ಟು ಸೊ ಇಲ್ಲಿಂದನೇ ಪಲ್ಲಕ್ಕಿ ನಾಳೆ ಬೆಳಗ್ಗೆ ಸೊ ಪಾದಯಾತ್ರೆಗೆ ಹೋಗ್ತಾರೆ. ಸೊ ಯಾವಾಗ ಏನು ಅಂತ ಟೈಮಿಂಗ್ ಕೂಡ ಹೇಳ್ತಾರೆ ಗುರುಜಿಗಳು. ಆದಷ್ಟು 5 ಗಂಟೆಗೆ ಎಲ್ಲ ದೌಡ್ ಬರ್ರಿ. ಆಯ್ತಾ? ಇನ್ನೊಂದು ನಿಮ್ಮ ಕೆಲಸಗಳು ಯಾರ್ಯಾರು ಕೆಲಸಗಳು ಈ ಸಲ ವಾಚ್ ಆಗ್ಯದ. ಸ್ವಲ್ಪ ನೀವು ಹೋಗಿ ಬಂದ್ಬಿಡಕ್ ನೋಡ್ಬೇಕು ಎಂಬ ದೈವ ಈಗ ಎಲ್ಲರಿಗೂ ಹಾಕ್ತೀವಿ ನೋಡ್ರಪ್ಪ. ಸೊ ಪಲ್ಲಕ್ಕಿನ ಗದ್ದಿ ಮನೆಗೆ ಕೂಡಿಸಿ ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 5 ಗಂಟೆಗೆ ಬರ್ರಿ ಅಂತ ಗುರುಜಿಗಳು ಹೇಳಿದ್ದಾರೆ. ಸೊ ನಾಳೆ ಬೆಳಗ್ಗೆ 5 ಗಂಟೆಗೆ ರೆಡಿ ಆಗಬೇಕು. ಸೊ ನೋಡಿದಿರಲ್ವ, ಇದಿಷ್ಟು ಪಲ್ಲಕ್ಕಿನ ಗರ್ಭಗುಡಿಯಿಂದ ಗದ್ದಿ ಮನೆಗೆ ತೊಗೊಂಡು ಹೋಗೋದು. ಸೊ ಇದು ಒಂದು ಚಿಕ್ಕ ಟೀಸರ್ ಅಂತ ಹೇಳ್ಬೋದು. ಇನ್ನೂ ಮೂವಿ ಬಾಕಿ ಇದೆ, ಇನ್ನೂ ಟ್ರೇಲರ್ ಬಾಕಿ ಇದೆ, ಇನ್ನೂ ತುಂಬ ಇದೆ ನೋಡೋದು. ನೀವು ಎಲ್ಲ ನೋಡ್ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಬೇಕು. ಸೊ ಬರೀ ಇದು ಪಾರ್ಟ್ 1, ಇನ್ನು ಪಾರ್ಟ್ 2, ಪಾರ್ಟ್ 3 ಇನ್ನೂ ಬರುತ್ತೆ. ಅದರಲ್ಲಿ ಇನ್ನೂ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಸೊ ಎಲ್ಲ ನೋಡ್ಬೇಕಂದ್ರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ. ಸೊ ಗೈಸ್, ಫೈನಲಿ ಪಲ್ಲಕ್ಕಿನ ಗದ್ದಿ ಮನೆಗೆ ತಲುಪಿಸಿ ಬಂದಿವಿ. ನಾಳೆ ಬೆಳಗಿನ ಜಾವ ಪಾದಯಾತ್ರೆ ಹೋಗ್ಬೇಕು, 50 ಕಿಲೋಮೀಟ್ರು. ಓಡ್ಕೊಂಡು ಬರಬೇಕು, ಸ್ವಲ್ಪ ಸುಸ್ತಾಗಿದೆ. ಸೊ ನಾಳೆ ಬೆಳಗಿನ ಜಾವ 5 ಗಂಟೆಗೆ ರೆಡಿಯಾಗ್ರಿ ಎಲ್ಲರಿಗೂ ಅಂತ ಹೇಳಿದ್ದಾರೆ ಸ್ವಾಮಿಗಳು. ಸೊ ನಾಳೆ ಬೆಳಗ್ಗೆ ಬೇಗ ಎದ್ದು ಪಾದಯಾತ್ರೆ ಹೋಗೋಕ್ಕೆ ರೆಡಿ ಮಾಡ್ಕೋಬೇಕು. ಸೊ ಇನ್ನು ತುಂಬ ಇದೆ ವಿಡಿಯೋ ಮಾಡೋದು. ನಾನು ನಿಮ್ಗೆ ತುಂಬ ತೋರಿಸ್ತೀನಿ. ಇದು ಶಾಪುರ ತಾಲೂಕಲ್ಲೇ ತುಂಬ ದೊಡ್ಡ ಫೇಮಸ್ ಇದು ಭೀಮರಾಮುತ್ಯನ ಪಲ್ಲಕ್ಕಿ ಮತ್ತು ಸಂಗಮುತ್ಯನ ಪಲ್ಲಕ್ಕಿ. 2 ದೇವರು ಇದ್ದಾವೆ. 2 ದೇವ್ರ ಪಲ್ಲಕ್ಕಿ ತುಂಬ ಫೇಮಸ್ಸು ಶಾಪುರ ತಾಲೂಕಲ್ಲೇ. ತುಂಬ ದೊಡ್ಡ ಜಾತ್ರೆ ಇದು. ನಾನು ಎಲ್ಲ ತೋರಿಸ್ತೀನಿ ನಿಮಗೆ ಒಂದೊಂದಾಗಿ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ಹಾಕ್ತಾ ಇರ್ತೀನಿ. ಸೊ ನೋಡಿ, ಇದು ಇವತ್ತಿನ ಒಂದು ಪಾರ್ಟ್ 1. ನಾಳೆ ಒಳಗೆ ಹೋಗೋದು ಕೂಡ ಮಾಡ್ತೀನಿ, ಪಾದಯಾತ್ರೆ ಹೋಗೋದು. ಸೊ ಅಲ್ಲಿ ಒಳಗೆ ಹೋಗೋದು ಮತ್ತು ಒಳಗಿಂದ ಬರೋದು. ಇಲ್ಲಿ ಶಾಪುರ ತಾಲೂಕಲ್ಲಿ ನೈಟ್ ಪೂರ ಮೆರವಣಿಗೆ ಇರುತ್ತೆ. ಸೊ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಥ್ಯಾಂಕ್ ಯು.